ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ? ನಾನಂತೂ ತುಂಬ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಮ್ಮ ಮನೆ ಹತ್ರ ಒಬ್ಬರು ಅಜ್ಜಿ ಇದ್ದಾರೆ. ಸೊ ಅವರು ನನಗೆ ಹಸು ಕರಾಗ್ತು ಅಂದ್ಬಿಟ್ಟು ಗಿಣ್ಣಾಲು ಕೊಟ್ಟಿದ್ದಾರೆ. ಅದು ಬೆಳಗಿನ ಜಾವ ಹಾಕಿರೋದಂತೆ. ನನಗೆ ಅವರು 10 ಗಂಟೆಲಿ ತಂದು ಕೊಟ್ಟರು. ನಮ್ಮ ಮನೆಯವರು ಗಿಣ್ಣಾಲು ಕಾಯಿಸು ಅಂತ ಹೇಳಿದ್ದಾರೆ. ಇದೇ ಫಸ್ಟು ನಾನು ಇದುವರೆಗೂ ಮಾಡಿಲ್ಲ. ಒಡಕ್ಲು ಗಿಣ್ಣಾದರೆ ಮಾಡಿದ್ದೀನಿ. ಇದು ಮಾಮೂಲಿ ಕೇಕ್ ಥರ ಮಾಡ್ತಾರಲ್ಲ ಆ ಗಿಣ್ಣು. ಸೊ ಹೇಗೆ ಮಾಡ್ತೀನಿ ಎಂತ ಅನ್ನೋದು ಒಂದು ಕಡೆ ಭಯ ಇದೆ. ಏನಾದರೂ ಹಾಳಾದರೆ ಬಯಸ್ಕೋಬೇಕಾಗುತ್ತೆ, ಯಾಕಂದರೆ ಅದಕ್ಕೆ ಹಾಲೆಲ್ಲ ತೆಗ್ದು ಹಾಕಿರ್ತೀವಲ್ವ ಅಂತ. ಸೊ ಇದೇ ಫಸ್ಟ್ ಮಾಡ್ತಿರೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ಹಾಗೇನೆ ನಮ್ಮ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ವಿಡಿಯೋ ಪೋಸ್ಟ್ ನೋಟಿಫಿಕೇಷನ್ ಡೈರೆಕ್ಟ್ ಬರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಳ್ಳಿ ಪ್ರತಿಭೆಗೆ ನಿಮ್ಮಿಂದ ಒಂದು ಉಪಕಾರ ಅಂದರೆ ಸಬ್ಸ್ಕ್ರೈಬ್. ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗಿಣ್ಣಾಲು ಹೇಗೆ ಮಾಡೋದು ಅಂತ. ಅದಕ್ಕೆ ಎಷ್ಟೆಷ್ಟು ಏನೇನು ಹಾಕಬೇಕು, ಎಷ್ಟೆಷ್ಟು ಐಟಮ್ ಹಾಕಬೇಕು ಅನ್ನೋದೆಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ತಡೆ ಯಾಕೆ, ಬನ್ನಿ ನಾವು ಗಿಣ್ಣನ್ನು ತಯಾರಿಸುವ. ನೋಡಿ, ಅರ್ಧ ಲೀಟ್ರ್ ಹಾಲು ಕೊಟ್ಟಿದ್ದಾರೆ ಅಜ್ಜಿ. ಎಷ್ಟು ಚೆನ್ನಾಗಿದೆ. ಇದು ಬೆಳಗಿನ ಜಾವ ಕರ ಹಾಕಿರೋದು ಅಲ್ವಾ, ಅದಕ್ಕೆ ಹಾಲು ಈ ಥರ ಯೆಲ್ಲೋ ಕಲರ್ ಇರುತ್ತೆ. ನೋಡಿ, ಇದು ಅರ್ಧ ಲೀಟ್ರ್ ಇದೆ ಹಾಲು. ಮತ್ತು ನಾನು ಒಂದು ಪ್ಯಾಕೆಟ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಆದರೂ ಹಾಕಲೇಬೇಕು. ಇನ್ನೂ ಕಮ್ಮಿ ಆದರೆ ಅದು ಚೆನ್ನಾಗಿ ಬರಲ್ಲ. ಹಾಗೆ ನಾನು ಸಿಹಿ ಪ್ರಮಾಣಕ್ಕೆ ಮೀಡಿಯಮ್ ಸಾಕು ಅಂದ್ಕೊಂಡಿದ್ದೀನಿ. 3 ಅಚ್ಚು ಬೆಲ್ಲ. ಸಾಲಿಲ್ಲ ಅಂದರೆ ಮತ್ತೆ ಹಾಕೋಕ್ಕಾಗಲ್ಲ. ಈಗ ಎಷ್ಟು ಹಾಕ್ತಿರೋ ಅದೇ, ಸಾಲಿಲ್ಲ ಅಂದರೆ ಇನ್ನೊಂದು ಅರ್ಧ ಹಾಕ್ಕೊಂಡ್ರೂ ನಡೆಯುತ್ತೆ. ಇದೊಂದು ಸ್ವಲ್ಪ ಸಿಹಿ ಇದ್ರೇ ಚೆಂದ ಅಲ್ವಾ ತಿನ್ನೋದಕ್ಕೆ. ನಾನಿಲ್ಲಿ ಒಂದು ಕವರ್ ಇಟ್ಕೊಂಡು ಅದ್ರ ಮೇಲೆ ಈ 3 ಅಚ್ಚು ಬೆಲ್ಲನ ಹಾಕ್ಕೊಂಡು ಬೆಲ್ಲನ ಹುಡಿ ಮಾಡ್ಕೊಳ್ತಾ ಇದ್ದೀನಿ. ಕುಟ್ಟಾಣಿ ಇದ್ದರೆ ಕುಟ್ಟಾಣಿ ಮೇಲೆ ಹಾಕ್ಕೊಂಡು ಕೂಡ ಹುಡಿ ಮಾಡ್ಕೋಬೋದು. ನಾನು ಕುಟ್ಟಾಣಿದು ಕಲ್ಲಿರುತ್ತಲ್ವ ಅದರಿಂದ ಕವರ್ ಮೇಲೇ ಬೆಲ್ಲಕ್ಕೆ ಹೆಚ್ಕೋತಾ ಇದ್ದೀನಿ. ಬೆಲ್ಲಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರು ಸರಿಯಾಗುತ್ತೆ. ನನಗಿದು 3 ಅಚ್ಚು ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ಫುಲ್ಲು ಈ ಥರ ಸಣ್ಣದಾಗಿ ಬೆಲ್ಲನ ಹುಡಿ ಮಾಡ್ಕೊಳ್ಳಿ. ಈಗ ನಾನು ಮುಸ್ಕಿರೋದ್ರದ್ದು ಬಾಕ್ಸ್ ತಗೊಂಡಿದ್ದೀನಿ. ಯಾಕಂದರೆ ಮುಸ್ಕಿರೋ ಬಾಕ್ಸೇ ಆದರೆ ಬಾಕ್ಸ್ಗೆ ಮುಸ್ಕು ಹಾಕೋಕ್ಕೆ ಸರಿಯಾಗುತ್ತೆ ಅಲ್ವಂತ. ಈಗ ನಾನು ಹುಡಿ ಮಾಡ್ಕೊಂಡಿರೋ ಬೆಲ್ಲನೆಲ್ಲನೂ ಈ ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಅದು ಒಂಚೂರು ಎಡವಟ್ಟಾದರೂ ಇದು ನೀಟಾಗಿ ಬರೋದೇ ಇಲ್ಲ. ಒಡಕ್ಲು ಗಿಣ್ಣಾದರೆ ಹೇಗಾರು ಮಾಡ್ಬೋದು, ಇದು ಮಾತ್ರ ನೀಟಾಗಿ ಬರಬೇಕು. ನಾನು ಈ ಬೆಲ್ಲ ಎಲ್ಲ ಹುಡಿ ಮಾಡಿರೋದು ಹಾಕ್ಕೊಂಡು ನಾನಿಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹಸುವಿನ ಹಾಲಿತ್ತು ಅಂದರೆ ಅದನ್ನೇ ಹಾಕ್ಕೊಳ್ಳಿ. ನಾವು ಪ್ಯಾಕೆಟ್ ಹಾಲು ಬಳಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಫುಲ್ ಹಾಕಿದ್ದೀನಿ. ಹಾಗೆ ನೀರಂತೂ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಗಟ್ಟಿ ಹಾಲು ಹೇಗಿತ್ತು ಹಾಗೇ ಹಾಕ್ಕೊಳ್ಳಿ. ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ. ಹಾಗೆ ಬೆಲ್ಲನೂ ಹಾಕಿದ್ದೀನಿ ನಾನು ಅಲ್ವಾ. ಈಗ ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸಕ್ಕರೆ ಜೊತೆ ಪೌಡರ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಬೇಗ ಪೌಡರ್ ಆಗೋಲ್ಲ ಅಂತ ಇದೆಲ್ಲನೂ ಕೂಡ ನಾನು ಹಾಕ್ತಾಯಿದ್ದೀನಿ. ನೀವು ಕೂಡ ಏಲಕ್ಕಿ ಪೌಡರ್ನ ಈ ಥರ ಸಕ್ಕರೆ ಜೊತೆಲೆ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ನಾನು ಮಿಕ್ಸಿ ಜಾರಲ್ಲಿ ಏನು ಪೌಡರ್ ಮಾಡ್ಕೊಂಡಿಲ್ಲ, ಹಾಗೆಯೇ ಕುಟ್ಟಾಣಿಲೇ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಗಿಣ್ಣಾಲು ಏನಿತ್ತು ಇದನ್ನು ಕೂಡ ಬಾಕ್ಸ್ ಒಳಗಡೆ ಹಾಕ್ಕೊಳ್ಳಿ. ಪೂರ್ತಿಯಾಗಿ ಎಲ್ಲನೂ ಹಾಕಬೇಕು. ಈ ಪೂರ್ತಿಯಾಗಿ ಎಲ್ಲ ಹಾಕಿದ್ಮೇಲೆ ನೋಡಿ ಬಾಕ್ಸ್ ಫುಲ್ಲು ಕ್ಲಿಯರ್ ಆಗೋಯ್ತು, ಫುಲ್ ತುಂಬೆ ಹೋಯ್ತು ಬಾಕ್ಸು. ಈಗ ನೀವು ಹಾಲು ಪೂರ್ತಿಯಾಗಿ ಹಾಕಿದ್ಮೇಲೆ ಒಂದು ಸೋಟಲ್ಲೇ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾನೆ ಇರಿ. ಏಕೆಂದರೆ ಅದು ಬೆಲ್ಲ ಅಂಟ್ಕೊಂಡಿರುತ್ತೆ ಅಲ್ವ. ಈಗ ನಾವು ಹಾಕಿರೋ ಗಿಣ್ಣಾಲು ಮತ್ತು ಹಸುವಿನ ಹಾಲು, ಮಾಮೂಲಿ ಹಾಲು, ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು. ಏಲಕ್ಕಿ ಪೌಡರ್ ಅಲ್ವ, ಹಾಗೆ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕರೆಕ್ಟಾಗಿ ಸರಿ ಹೊಂದುತ್ತೆ, ಸಮ ಪ್ರಮಾಣದಲ್ಲಿ ಇರುತ್ತೆ ಅಂತ. ಬೇಕಾದ್ರೆ ನೀವು ಏಲಕ್ಕಿ ತುಂಬ ಇತ್ತು ಮನೇಲಿ ಅಂದರೆ ಆ ಏಲಕ್ಕಿನ ಕಾಳಂಗೆ ಪೌಡರ್ ಮಾಡಬೇಡಿ, ಹಾಗೇ ಮೇಲೆ ಹಾಕ್ಬಿಡಿ, ತಿರುಗಿಸ್ಬೇಡಿ. ಮೇಲೆ ಹಾಕ್ಬಿಟ್ಟು ಇಟ್ಟರೆ ಇನ್ನೂ ಘಮ ಅಂತ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದನ್ನ ಮುಸ್ಕು ಹಾಕಿದ್ದೀನಿ. ಈಗ ಹೇಗೆ ಮಾಡೋದು ಅಂದರೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನಾನು. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಇಡ್ಲಿ ಪ್ಲೇಟ್ ಮೇಲೆ ಇಡೋಣ ಅಂದರೆ ಇದು ಬಾಕ್ಸು ಸ್ವಲ್ಪ ದೊಡ್ಡದು, ಇಡ್ಲಿ ಪಾತ್ರೆ ಚಿಕ್ಕದು, ಅದರಿಂದ ಆಗ್ತಿದ್ದಿಲ್ಲ. ಅದಕ್ಕೆ ನಾನು ಸ್ಟ್ಯಾಂಡ್ ಬರುತ್ತಲ್ವ ಈ ಥರ, ಈ ಸ್ಟ್ಯಾಂಡನ್ನ ಇಟ್ಟಿದ್ದೀನಿ ನೀರು ಹಾಕಿಬಿಟ್ಟು. ಆಮೇಲೆ ಈ ಬಾಕ್ಸ್ನ ಇಟ್ಟುಬಿಟ್ಟು ಈಗ ನಾನು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಒಂದು ½ ಒಂದು ಸಲ ನೋಡ್ಕೋತಾ ಇರಬೇಕು. ಯಾಕಂದರೆ ನೀರು ಸ್ವಲ್ಪ ಹಾಕಿರ್ತೀವಲ್ವ, ನೀರು ಫುಲ್ಲು ಅದು ಕುದ್ದಿರ್ತದೆ.
ಇರ್ತದಲ್ವ, ಆಗ ಅದು ನೀರು ಕಮ್ಮಿ ಆಗ್ತಿರತ್ತೆ. ನಾನು ಒಂದು 4 ಸಲ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಬೇಯಬೇಕಲ್ವ ಚೆನ್ನಾಗಿ. ಇಲ್ಲಾಂದರೆ ನೀರಿಲ್ಲ ಅಂದರೆ ತಳ ಹಿಡಿಯುತ್ತೆ ಮತ್ತು ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ. 4 ಟ್ರಿಪ್ ನೀರು ಹಾಕಿದ್ದೀನಿ. ನೀವು ಕೂಡ ಅಲ್ಲೇ ಇದ್ದು ಸ್ವಲ್ಪ ಹೊತ್ತಿಗೆ ಒಂದು ಸಲ ನೋಡ್ಕೊಳ್ಳಿ. ಈಗ ನೋಡಿ, ಇದು ಫುಲ್ಲು ಕ್ಲಿಯರಾಗಿ ರೆಡಿಯಾಗಿದೆ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ರೆಡಿಯಾಗಿದೆ ಅಂತ? ಮೊದಲು ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಅಲ್ವಾ. ಸೊ ನೋಡಿ, ಒಂದು ಚಾಕುನ ಸ್ಪೂನ್ ತೊಗೊಂಡು ಈ ಥರ ಅದಕ್ಕೆ ಚುಚ್ಚಿ ನೋಡಿ. ನಿಮ್ಗೇನಾದರೂ ಸ್ಪೂನ್ಗೆ ಚಾಕಿಗೆ ಅದು ಅಂಟುತ್ತು ಅಂದರೆ ಅದು ಇನ್ನೂ ರೆಡಿಯಾಗಿಲ್ಲ ಅಂತ. ನೋಡಿ, ಈಗ ಅಂಟಿಲ್ಲ, ಇದು ರೆಡಿಯಾಗಿದೆ ಅಂತ. ಸೊ ಇದು ಯಾರಿಗಾದ್ರೂ ಗೊತ್ತಾಗುತ್ತೆ, ಮೊದಲೇ ಮಾಡಿಲ್ಲ ಅಂದರೂ ನಾವು ಕೇಕೆಲ್ಲ ಮಾಡಿದಾಗ ಗೊತ್ತಿರುತ್ತೆ ಅಲ್ವಾ. ಸೊ ಅದರಿಂದ ನನಗೂ ಒಂದು ಐಡಿಯಾ ಇದೆ. ಈಗ ಮುಟ್ಟಿ ಕೂಡ ನೋಡ್ತೀನಿ ನಾನು, ಕೈಗೆ ಅಂಟುತ್ತಾ ಇಲ್ಲ. ಈಗ ನನಗೆ ಒಂದು ಕ್ಲಾರಿಟಿ ಬಂತು, ಇದು ರೆಡಿಯಾಗಿದೆ ಅಂತ, ಸಖತ್ತಾಗಿದೆ ಅಂತ. ಹಾಗೆ ಕಲ್ಲರ್ ನೋಡಿ, ಒಂದು ಕೇಕ್ ಥರ ಕಾಣಿಸ್ತಾ ಇದೆ. ಸೊ ಇದು ಗಿಣ್ಣು ಹಾಲಿನ ಕಲ್ಲರೇ, ನಾನು ಯಾವುದೇ ರೀತಿ ಕಲ್ಲರ್ ಮಾಡಿಲ್ಲ. ಅದು ಹಾಲಲ್ಲೇ ಇರೋ ಕಲ್ಲರು ಮತ್ತು ಬೆಲ್ಲ ಹಾಕಿರ್ತೀವಲ್ವ, ಅದರಿಂದ ಕಲ್ಲರ್ ಆ ಥರ ಚೇಂಜ್ ಆಗಿದೆ ಅಷ್ಟೇ. ನಾನು ಇನ್ನೂ ಒಂದು ಸಲ ನೋಡೋಣ ಇದು ರೆಡಿಯಾಗಿದೆ ಅಂತ ಮುಟ್ಟು ನೋಡ್ತೀನಿ, ಕೈಗಂಟೆಲ್ಲ ಆಗಲು. ಈಗ ನನಗೆ ಕ್ಲಿಯರ್ ಆಗೋಯ್ತು ಇದು ರೆಡಿ ಆಗಿದೆ ಅಂತ. ಈಗ ನಾನು ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಕ್ಬಿಡ್ತೀನಿ. ಕೆಳಗಡೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು 1/2 ಅವರ್ ಬಿಡ್ತೀನಿ, ಇದು ಫುಲ್ಲು ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ. ಈಗ ತಣ್ಣಗಾದ್ಮೇಲೆ ನಾನು ಸೈಡಲ್ಲಿರೋ ಹಂಚನ್ನೆಲ್ಲ ಬಿಡಿಸ್ಕೊತೀನಿ. ನೀವು ಕೂಡ ಈ ಥರ ಸೈಡಲ್ಲಿರೋ ಹಂಚೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ. ನಾನು ಕೂಡ ನೀಟಾಗಿ ಬಿಡಿಸ್ಕೊಂಡ್ಮೇಲೆ ಒಂದು ತಟ್ಟೆ ಇಟ್ಟಿದ್ದೀನಿ, ಕೇಕ್ ಥರ ದಬಾಕೋಣ ಅಂದ್ಬಿಟ್ಟು. ಸೊ ನೋಡಿ, ನಾನು ದಬಾಕ್ತೀನಿ. ನೋಡಿ ಎಷ್ಟು ನೀಟಾಗಿ ಬತ್ತು. ಸೈಡಲ್ಲಿ ಸ್ವಲ್ಪ ಕಿತ್ತೋಯ್ತು ಅಷ್ಟೇ. ಸಖತ್ತಂದರೆ ಸಖತ್ತಾಗಿ ಬತ್ತು. ಯೆಲ್ಲೋ ಕಲರ್ ಕೇಕ್ ಥರ ಇದೆ ಗೈಸ್. ಏನು ಸಖತ್ತಾಗಿ ಬಂದಿದೆ ಅಂದರೆ, ನಮ್ಮ ಮನೆಯವರು, ನಮ್ಮ ಮಾವ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸಖತ್ತಾಗಿ ಮಾಡಿದ್ದೆ, ಫಸ್ಟ್ ಟೈಮ್ ಮಾಡಿದ್ರು, ನೀಟಾಗಿ ಚೆನ್ನಾಗಿ ಮಾಡಿದ್ಯಾ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೈಸ್, ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಇಲ್ಲಿ ಗಿಣ್ಣಾಲು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಕೇಕು ಫಸ್ಟ್ ಟೈಮ್ ಮಾಡಿದ್ರು, ಸಖತ್ತಾಗಿ ಮಾಡಿದ್ದೀನಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಗೈಸ್, ಸೂಪರ್ ಅಂದರೆ ಸೂಪರಾಗಿದೆ, ಸಖತ್ತಾಗಿದೆ ಗೈಸ್. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಸೊ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಸ್ಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಗೈಸ್. ಸೂಪರಾಗಿದೆ, ಮನೇಲಿ ಒಮ್ಮೆ ಟ್ರೈ ಮಾಡಿ. ಕೇಕ್ ಥರ ಬಂದಿದೆ. ಸೀರಿಯಸ್ ಆಗಿ ಹೇಳ್ತೀನಿ, ಸುಳ್ಳು ಹೇಳ್ತಿಲ್ಲ ಗೈಸ್, ನಿಜವಾಗ್ಲೂ ಸೂಪರಾಗಿದೆ. ಗಿಣ್ಣ ಸಿಕ್ಕಿದಾಗ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.